ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ ಸಂದೀಪ್ ಕನ್ನಡ ಬ್ಲಾಗ್. ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಗೃಹ ಪ್ರವೇಶದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಗೃಹ ಪ್ರವೇಶದ ಹಿಂದಿನ ದಿನ ನಡೆದ ಹೋಮದ ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಲಾಸ್ಟ್ ವಿಡಿಯೋದು. ಇವತ್ತು ಗೃಹ ಪ್ರವೇಶ ಇರೋದ್ರಿಂದ ಮೊದಲಿಗೆ ಗಂಗೆ ಪೂಜೆನ ಮಾಡ್ಕೊಳ್ತಾ ಇದ್ದಾರೆ. ಗೃಹ ಪ್ರವೇಶಕ್ಕೆ ಮುಹೂರ್ತ ತುಂಬಾನೇ ಬೇಗ ಬಂದಿತ್ತು ಅಂತ ಹೇಳ್ಬೋದು. ಸೊ ಹಾಗಾಗಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ಎಲ್ಲರೂ ಕೂಡ ಪ್ರತಿಯೊಂದನ್ನು ಕೂಡ ರೆಡಿ ಮಾಡ್ಕೊಂಡು ಇವಾಗ ಗಂಗೆ ಪೂಜೆನ ಮಾಡ್ಕೊಳ್ತಾ ಇದ್ದಾರೆ. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಸಂಪ್ರದಾಯ ಇರುತ್ತೆ. ಬಟ್ ನಾವು ಮಾಡುವಂಥದ್ದು ಅಂದರೆ ನಮ್ಮ ಚಿಕ್ಕಮಂಗ್ಳೂರು ಸೈಡ್ ಮಾಡುವಂಥದ್ದು ಇದೇ ಥರ ಗೃಹ ಪ್ರವೇಶ. ಸೊ ನಮ್ಮ ಊರ ಕಡೆ ಹೇಗೆ ಮಾಡ್ತಾರೆ ಗೃಹ ಪ್ರವೇಶ, ಯಾವ ಥರ ಎಲ್ಲ ಇರುತ್ತೆ ಅನ್ನೋದನ್ನ ಇವತ್ತು ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಗಂಗೆ ಪೂಜೆ ಎಲ್ಲ ಮುಗಿಸಿ ಕೊನೆಯದಾಗಿ ಆರತಿ ಮಾಡ್ತಾ ಇದ್ದಾರೆ. ರಾತ್ರಿ ಎಲ್ಲ ತುಂಬಾ ಮಳೆ ಬರ್ತಾ ಇತ್ತು. ಸೊ ಹಾಗಾಗಿ ಫ್ಲೋರ್ ಎಲ್ಲ ತುಂಬಾ ವೆಟ್ ಆಗಿತ್ತು. ಬಟ್ ಗಂಗೆ ಪೂಜೆ ಮಾಡಬೇಕಾದ್ರೆ ಮಳೆ ಬರಲಿಲ್ಲ. ಸೊ ಹಾಗಾಗಿ ಆರಾಮಾಗಿ ಗಂಗೆ ಪೂಜೆನ ಮುಗಿಸ್ಕೊಂಡ್ವಿ. ಗಂಗೆ ಪೂಜೆ ಎಲ್ಲ ಆದಮೇಲೆ ಗಂಗೆ ಮತ್ತು ಕಳಸ ಹಿಡಿದವನ್ನ ಒಳಗೆ ಕರ್ಕೊಳೋಕ್ಕಿಂತ ಮುಂಚೆ ಆರತಿ ಮಾಡಿ ಕರ್ಕೊಳೋ ಸಂಪ್ರದಾಯ ಇದೆ. ಸೊ ಹಾಗಾಗಿ ಇಲ್ಲಿ ಆರತಿನ ಮಾಡ್ತಾ ಇದ್ದೀನಿ ನಾನು. कामिदार्साय नमो वै वैष्णवाय ओ और मये समेगानं हरः प्रियाय नमः लज्जिदानन्दाय कामिदार्थ प्रबोधिन्ये नमः प्रदयन्तरे यागे नैके मृगमार्गवरणागं नेदा अम्गुहाय अर्चने पूजा ಮಾಡಿ हिरण्याम्रागारमुद्रं ज्वालन्तिवर्गन्धर्वैन्द्रपत्ने सुदं श्री गोमातदेवताभ्यो नमः वस्त्राणि समर्पितं समर्पदं देवतानि मुरवित्रमन्दवः स्वर्गावतरिमृतानि मित्रावणादिदेवी नित्यत्वादिमृत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 म
वेदाहमे हरेः जानन्दे वने वैजे जन्मनमिच्छन्दे हि वेदस अस्माकं नैवेद्यानन्दरिलोकनं परिकल्पयामि नमस्त्रीमर्गोवीरगन्धध्यगन्धुमाग्रे सर्वादेवमानञ्च ನೆಕ್ಸ್ಟ್ ಹೊಸಲು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಇವಾಗ ಫಸ್ಟ್ ಹಸು ಕರುಗಳನ್ನ ಒಳಗೆ ಕರ್ಕೊಳ್ತಾ ಇದ್ದಾರೆ. ಮನೆ ಒಳಗೆ ಫಸ್ಟ್ ಕಾಮಧೇನು ಹೋಗಬೇಕು ಅನ್ನೋ ಪದ್ಧತಿ ಇದೆ. ಸೊ ಹಾಗಾಗಿ ಕಾಮಧೇನು ಹೋದ್ಮೇಲೆ ಎಲ್ಲರೂ ಕೂಡ ಮನೆಯೊಳಗೆ ಬರ್ತಾರೆ. ಫಸ್ಟ್ ಕಳಸನ ತಗೋ ಬರ್ತಾ ಇದ್ದಾರೆ. ಸೊ ದೇವ್ರ ಕಳಸ, ಧಾನ್ಯ ಆಗಿರ್ಬೋದು ಆ್ಯಂಡ್ ದೇವ್ರ ಫೋಟೋ ಆಗಿರ್ಬೋದು. ಹಾಗೆಯೇ ಚಿಕ್ಕ ಮಗು ಏನಾದರೂ ಫ್ಯಾಮಿಲಿ ಇದ್ದರೆ ತೊಟ್ಲು ಸಮೇತ ಚಿಕ್ಕ ಮಗುನೂ ಕೂಡ ಒಳಗೆ ಕರ್ಕೊಳ್ತಾರೆ. ನಮ್ಮ ಬ್ಯಾಂಗ್ಳೂರು ಮನೆ ಗೃಹಪ್ರವೇಶ ಟೈಮಲ್ಲಿ ನಾನು ಯಾವುದನ್ನು ಕೂಡ ಈ ಥರ ಕ್ಯಾಪ್ಚರ್ ಮಾಡಿರಲಿಲ್ಲ. ಸೊ ಈ ಥರ ಎಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಳ್ಬೇಕಾದ್ರೆ ನಮ್ಮ ಗೃಹಪ್ರವೇಶನೇ ನೆನಪಾಯಿತು ನನಗೆ.
ಗೆಸ್ಟ್ಗಳು ಬರುವಂತಹ ಟೈಮ್ ಆಯಿತು. ಸೊ ಹಾಗಾಗಿ ಈ ಮುದ್ದು ಮಕ್ಕಳನ್ನ ವೆಲ್ಕಮ್ ಮಾಡೋದಕ್ಕೆ ಕೂರಿಸಿದ್ವಿ ಎಂಟ್ರೆನ್ಸಲ್ಲಿ. ವಶಿ ಡ್ರೆಸ್ನ ಆಲ್ರೆಡಿ ನಾನು ಶೇರ್ ಮಾಡಿದ್ದೆ ಲಾಸ್ಟ್ ವೀಡಿಯೋದಲ್ಲಿ. ಸೊ ಸೇಮ್ ಡ್ರೆಸ್ಸನ್ನು ಅಕ್ಕನ ಮಗನೂ ಕೂಡ ಹಾಕಿದ್ದಾನೆ. ಅವನಿಬ್ರಿಗೂ ಕೂಡ ಸೇಮ್ ಡ್ರೆಸ್ ಇರಲಿ ಅಂತಲೇ ಆರ್ಡರ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ಮಕ್ಕಳು ಕೂಡ. ಸತ್ಯನಾರಾಯಣ ಪೂಜೆ ಎಲ್ಲ ಮುಗೀತು. ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ಎಲ್ಲರೂ ಕೂಡ ಆರತಿನ ಮಾಡ್ತಾ ಇದ್ದಾರೆ. ತುಂಬಾ ಒಂದು ನೀಟಾಗಿ ಮಾಡಿದ್ರು ಅಂತ ಹೇಳ್ಬೋದು. ಆ್ಯಂಡ್ ಬೇಗನೆ ಮುಗಿಸ್ಕೊಟ್ರು. ಹಿಂದಿನ ದಿನನೇ ಹೋಮ ಮಾಡಿದ್ದರಿಂದ ಇವತ್ತು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರು. ಪೂಜೆ ಎಲ್ಲ ಮುಗಿದಾದ್ಮೇಲೆ ಊಟನೂ ಕೂಡ ಮುಗಿಸಿ ನಾವು ಬ್ಯಾಂಗ್ಳೂರು ಕೂಡ ಹೊರಟ್ವಿ. ನಾವು ಬರೋ ದಿನ ತುಂಬಾ ಮಳೆ ಇತ್ತು. ಬಟ್ ಇವತ್ತಿನ ದಿನ ತುಂಬಾ ಬಿಸಿಲಿದೆ ಅಂತ ಹೇಳ್ಬೋದು. ಸೊ ಕ್ಲೈಮೇಟ್ ಯಾವ ಥರ ವೇರಿಯೇಷನ್ ಆಗುತ್ತೆ ಅನ್ನೋದೇ ಹೇಳೋದಕ್ಕಾಗೋದಿಲ್ಲ. ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಆಗಸ್ಟ್ ನನಗೆ ಬ್ಯಾಕ್ ಸೀಟಲ್ಲಿ ನಿಂತ್ಕೊಂಡು ಈ ಥರ ವೆಹಿಕಲ್ಸ್ ನೋಡೋದಂದರೆ ತುಂಬಾ ಇಷ್ಟ. ಸೊ ವಶಿಷ್ಠ ಇನ್ನೇನು ಮಲಗೋ ಥರ ಇದ್ದಾನೆ. ಸೊ ಬ್ಯಾಂಗ್ಳೂರಿಗೆ ಹೊರಟ್ವಿ. ಬಟ್ ತುಂಬಾ ಬಿಸಿಲಿತ್ತು ಅಂತ ಹೇಳ್ಬೋದು. ಜರ್ನಿ ತುಂಬಾ ಟಯರ್ಡ್ ಆಗುತ್ತೆ ಬಿಸಿಲಿದ್ರೆ ಮಕ್ಕಳಿಗೆ ಆ್ಯಂಡ್ ನಮಗೂ ಕೂಡ. ನಾಳೆನೇ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇವತ್ತೇ ಹೊರಟ್ವಿ ನಾವು. ಯಾಕಂದರೆ ಕೆಲವೊಂದು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗಿತ್ತು. ರೀಚ್ ಆಗೋದ್ರೊಳಗೆ ಅಂದರೆ ಬ್ಯಾಂಗ್ಳೂರು ರೀಚ್ ಆಗೋದ್ರೊಳಗೆ ನೈಟೇ ಆಗೋಗಿರುತ್ತೆ. ಬಟ್ ಏನೂ ಮಾಡೋದಕ್ಕಾಗಲ್ಲ, ಹಬ್ಬ ಅಲ್ವಾ. ಸೊ ಖುಷಿಯಿಂದ ಮಾಡಬೇಕು. ಸೊ ಇಲ್ಲಿ ಫ್ರೂಟ್ಸ್ ಆನ್ ದ ವೇ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ನ ಕೂಡ ಬೈ ಮಾಡಿದ್ವಿ. ಯಾಕಂದರೆ ನಾಳೆ ಬೇಗನೆ ಹಬ್ಬ ಮಾಡೋದ್ರಿಂದ ನಾನು ಕೆಲವೊಂದು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನ ತೊಗೊಳೋದಕ್ಕಾಗಲ್ಲ ಬೆಳಿಗ್ಗೆ ಅಂತ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮಲ್ಲಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಟಿಲ್ ಟೇಕ್ ಕೇರ್, ಬಾಯ್.